ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಡಿಸೈನರ್ ಬ್ಲೌಸ್ ಯಾವ ಥರ ಕಟ್ಟಿಂಗು ಹಾಗೆ ಸ್ಟಿಚಿಂಗ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬು ಬನ್ನಿ. ಹಾಗಾದರೆ ಇದು ನೋಡಿ, ನಾನು ನಾರ್ಮಲ್ ಬ್ಲೌಸ್ ಯಾವ ಥರ ನಾವು ಮೊದಲು ಮಾರ್ಕಿಂಗ್ ಮಾಡ್ಕೊಳ್ತೀವಲ್ವ, ಸೇಮ್ ಅದೇ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಇದರದ್ದು ಮಾರ್ಕಿಂಗು ಅದು ಯಾವ ಥರ ಮಾಡೋದು ಅಂತ ನಿಮಗೆ ವಿಡಿಯೋ ಬೇಕಾಗಿದ್ದರೆ ನಾನು ಹಿಂದಿನ ವೀಡಿಯೋಸ್ನಲ್ಲಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಯಾವ ಥರ ಬ್ಲೌಸ್ದು ಮಾರ್ಕಿಂಗ್ ಹಾಕೋದು ಹಾಗೆ ಕಟಿಂಗ್ ಮಾಡೋದು ಅನ್ನೋದು ನಂದು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಇದರಲ್ಲಿ ಮಾರ್ಕಿಂಗ್ ಮಾಡೋದನ್ನು ತೋರಿಸ್ತಿಲ್ಲ, ಯಾಕಂದರೆ ವಿಡಿಯೋ ಫುಲ್ ಲೆಂತ್ ಆಗುತ್ತೆ ಅಂತ. ಸೊ ನೋಡಿ, ನಾನು ಈ ಥರ ಈಗ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಮಾರ್ಕ್ ಹಾಕ್ಕೊಂಡು ನಾವು ಇದರಲ್ಲಿ ಯಾವ ಥರ ಡಿಸೈನ್ ಮಾಡೋದು ಅಂದರೆ, ಇಲ್ಲಿ ನೋಡಿ ನೆಕ್ ಬಿಟ್ಟು 2.5 ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ 3 ಇಂಚ್ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಬ್ರಾಡ್ ಇಡೋಕ್ಕೆ ಹೇಳಿದ್ದಾರೆ ಅವರು, ಸ್ವಲ್ಪ ಬ್ರಾಡ್ ಬರಲಿ ಅಂತ. ಆನಂತರ ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ಬಾಕ್ಸ್ ಮಾಡ್ಕೊಳ್ತೀನಿ. ಈ ಥರ ಬಾಕ್ಸ್ ಆಯ್ತಲ್ವ. ಸೊ ಇದ್ರ ಮೇಲೆ ಇನ್ನು ನೀಟಾಗಿ ಈ ಥರ ನೋಡಿ, ಈ ಥರ ರೌಂಡ್ ನೋಡಿ, ಈ ಥರ ರೌಂಡ್ ಹಾಕಿ, ಸೊ ಇನ್ನು ಇಲ್ಲೇನು 3 ಇಂಚಿಗೆ ಬಾಕ್ಸ್ ಹಾಕಿದ್ವಲ್ವ, ಸೊ ಇಲ್ಲಿಂದ ಇಲ್ಲಿವರೆಗೆ ಅಳತೆ ಮಾಡ್ಕೊಳ್ಬೇಕು. 6.5 ಬರ್ತದೆ. ಸೊ ಅಲ್ಲಿಂದ ಮತ್ತೆ ಈಗ ಸೆಂಟರ್ ತಗೋಬೇಕು. ಸೆಂಟರ್ಗೆ ಈ ಥರ ಒಂದು ಮಾರ್ಕ್ ಹಾಕೋಬೇಕು. ಮಾರ್ಕ್ ಹಾಕೊಂಡ ನಂತರ ಇಲ್ಲಿಂದ 1 ಇಂಚು ಈ ಕಡೆ ಬರಬೇಕು, ಈ ಕಡೆ. ಸೊ ಒಂದು ಅರ್ಥ ಆಯ್ತಲ್ವ. ಇಲ್ಲಿಂದ ಇಷ್ಟು ಹಿಡ್ಕೊಂಡು ಇದು ಹಾಫ್ ಮಾಡ್ಕೊಂಡು ಅಲ್ಲಿಂದ ಮಾರ್ಕ್ ಬಂದು 1 ಇಂಚ್ ತೊಗೋಬೇಕು. ಸೊ ಇದಿಷ್ಟಾದಮೇಲೆ ಕೈಯಲ್ಲೇ ಡ್ರಾ ಮಾಡ್ಕೋತೀನಿ ನೋಡಿ ಯಾವ ಥರ ಅಂತ. ಇಲ್ಲಿಂದ ನೋಡಿ ಈ ಥರ ಮಾರ್ಕ್ ಹಾಕೋಬೇಕು. ಸೊ ನೋಡೋಣ, ಈ ಕಡೆನೂ ಮಾರ್ಕ್ ಬರೋ ಥರ ನೋಡ್ಕೋಬೇಕು. ನೋಡಿ ಈ ಥರ, ಇದಕ್ಕೇನಂತಾರೆ ಅಂದರೆ ಗಡಿಗೆ ಕೋಳ ಅಂತಾರಲ್ವ. ಸೊ ಅದಿದು ಈ ಥರ ಕಟಿಂಗ್ ಮಾಡಿಕೊಂಡು ಇದಕ್ಕೆ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ಇದನ್ನು ಕೊಟ್ಟಿದ್ದಾರೆ ಬ್ಲೌಸು, ಮೇನ್ ಕ್ಲಾತ್ ಇದು. ಸೊ ಇದ್ರ ಮೇಲೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಇದೆ ಇದು ಡಿಸೈನ್ ಬ್ಲೌಸು. ಮೊದಲಿಗೆ ಈ ಪ್ಲೇನ್ ಕ್ಲೋತನ್ನು ಕಟ್ ಮಾಡ್ಕೊಂಡ್ಬಿಡೋಣ, ಯಾಕಂದರೆ ಅದು ಬೆನ್ಪಟ್ಟಿಯಲ್ಲಿ ಬಂದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಒಂದು 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ತೀನಿ, ಯಾಕಂದರೆ ಅದು ಸ್ಟಿಚಿಂಗಿಗೆ ಬಂದುಬಿಡುತ್ತಲ್ವ. ಸೊ ಅದಕ್ಕೆ ಸೊ ಇದಿಷ್ಟು ಕಟ್ ಮಾಡಿಕೊಂಡು ಇನ್ನು ಇದನ್ನು ಬ್ಯಾಕ್ ಪಾರ್ಟ್ ಇಟ್ಟು ಕಟಿಂಗ್ ಮಾಡ್ಕೊಳ್ಳೋಣ.
ಇನ್ನು ಇದ್ರದ್ದು ಡಿಸೈನು ಯಾವ ಥರ ಮಾಡೋದು ಅಂತ ಬನ್ನಿ ಹಾಗಾದ್ರೆ ತೋರಿಸ್ತೀನಿ ನೋಡ್ರಿ. ಈಗ ಇದ್ರದ್ದು ಯಾವ ಥರ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇದನ್ನು ಮೊದಲಿಗೆ ಮೇನ್ ಕ್ಲಾತ್ನ ಈ ಥರ ಕರೆಕ್ಟಾಗಿ ಇಟ್ಕೊಳ್ಬೇಕು ನೋಡಿ. ಇದು ಉಲ್ಟಾ ಸೈಡು, ಇದು ಕರೆಕ್ಟ್ ಸೈಡು. ಈ ಥರ ಕರೆಕ್ಟ್ ಸೈಡು ಮೇನ್ ಕ್ಲಾತನ್ನು ಇಟ್ಕೊಳ್ಬೇಕು. ಹಾಗೆ ಇದು ಲೈನಿಂಗ್ ಕ್ಲಾತ್ ಇರುತ್ತಲ್ವ, ಸೊ ನೋಡಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಯಾವುದನ್ನು ಕಟ್ ಮಾಡ್ಕೊಳ್ಳೋದಿಲ್ಲ, ಸ್ಟಿಚ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ತೀನಿ. ನಾನು ಯಾವ ನೆಕ್ಕೆ ಆದರೆ ರೌಂಡ್ ಆಗಲಿ ಚೌಕಾಗಲಿ ಯಾವುದಾದ್ರೂ ನಿಮ್ಗೆ ಗೊತ್ತೇ ಇರೋದು. ಸೊ ನೋಡಿ ಈ ಥರ ಇಟ್ಕೊಂಡು ಮೊದಲಿಗೆ ಇಲ್ಲಿ ಕೆಳಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಒಂದು 1/2 ಇಂಚಿಗೆ ಸ್ಟಿಚ್ ಹಾಕೊಳ್ತೀನಿ. ಓಕೆ ಅಲ್ವಾ, ಕಾಣಿಸ್ತಿದೆ ನೋಡಿ. ಈ ಥರ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇದಾದ ನಂತರ ನಾವೇನು ನೆಕ್ ಹಾಕಿರ್ತೀವಲ್ಲ, ಸೊ ನೆಕ್ ಯಾವ ಥರ ಇದೆಯಲ್ಲ, ಸೊ ಅದೇ ಥರ ನೋಡಿ ಈ ಥರ ನಿಧಾನವಾಗಿ ಟರ್ನ್ ಮಾಡಿಕೊಂಡು ಇಲ್ಲಿಗೆ ಎಂಡ್ ಅಂದರೆ ಇದು ಇಲ್ಲಿಗೆ ಬರುತ್ತೆ, ಇದ್ರದ್ದು ಇಲ್ಲಿಗೆ ಬರುತ್ತೆ. ಸೊ ಈ ಥರ ಮಾಡಿಕೊಂಡು ನಂತರ ಈ ಥರ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಅದೇನು ಬಟ್ಟೆ ಇದೆ ಅಲ್ವಾ, ಸೊ ಅದೇ ಥರ ನಾವು ಮಾರ್ಕ್ ಹಾಕಿದ್ದೇವೆ, ಸೊ ಅದೇ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಇದು ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಕಡೆ ಎಲ್ಲ ಇದು ಜಾಸ್ತಿ ಟ್ರೆಂಡಿಂಗಲ್ಲಿದೆ, ನಮ್ಮ ಹಳ್ಳಿ ಸೈಡು. ಇದನ್ನ ಕಟ್ ಮಾಡ್ಕೊಳ್ಬೇಕು. ತುಂಬ ಎಡ್ಜಿಗೆ ಮಾಡ್ಕೋಬೇಡಿ, ಒಂದು 1/2 ಇಂಚ್ ಬಟ್ಟೆ ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ಟಿಂಗ್ ಆಯಿತು. ಸೊ ಇನ್ನೇನು ಮಾಡಬೇಕಪ್ಪ ಅಂತಂದರೆ ಈ ಥರ ನೆಕ್ ಪೂರ್ತಿ ಒಂದೊಂದು 1/2 ಇಂಚ್ ಬಿಟ್ಟು ಈ ಥರ ನಾಚ್ ಹಾಕ್ಕೊಳ್ಬೇಕು. ಈ ಥರ ನಾಚ್ ಹಾಕೊಳ್ಳೋದ್ರಿಂದ ಟರ್ನಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ನಿಧಾನವಾಗಿ ನೋಡ್ಕೊಂಡು ಮಾಡಿ. ನೆಕ್ ನೀವು ಸ್ಟಿಚ್ ಮಾಡ್ಕೊಂಡಿರೋಂಥ ನೆಕ್ಕಿಗೆ ಕಟ್ ಮಾಡ್ಕೋಬೇಡಿ. ಸೊ ಇನ್ನಿದು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡ ನಂತರ ನೋಡಿ ಈ ಥರ ಬಂದಿದೆ. ಇದಕ್ಕೆ ಒಂದು ಏನಾದರೂ ಕಡ್ಡಿ ಅಥವಾ ಏನಾದರೂ ತಗೊಂಡು ಈ ಥರ ನೋಡಿ ನೀಟಾಗಿ ಮೂಲೆ ಅನ್ನೋದು ಸರಿಯಾಗಿ ಬರೋ ಹಾಗೆ ಈ ಥರ
ತಳ್ಳಬೇಕು. ನೋಡಿ ಇಷ್ಟಾದ್ಮೇಲೆ ನೋಡಿ ಮೂಲೆ ಬಂತಲ್ವ. ಸೊ ಮೂಲೆ ಈ ಥರ ಕರೆಕ್ಟಾಗಿ ಮೂಲೆ ಕಾಣಬೇಕು. ಇದಾದ್ಮೇಲೆ ಸೊ ಇದು ಬ್ಯಾಕಿಂದು ಮೊದಲು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಲೈನಿಂಗ್ ಕ್ಲೋತ್ನ ಯಾಕೆ ಬೇರೆ ಕಲರ್ ಅಟ್ಯಾಚ್ ಮಾಡ್ತೀರಾ ಅಂತ ಅಂತಿರ್ಬೋದು, ಆದರೆ ಅದು ಲೈನಿಂಗ್ ಕ್ಲಾತ್ನ ಅವರೇ ಕೊಟ್ಟಿದ್ದಾರೆ. ಬಟ್ಟೆ ಇದು ಬ್ಲೌಸ್ ಪೀಸ್ ಸ್ವಲ್ಪ ದಪ್ಪ ಇದೆ ಅಲ್ವಾ, ಅದೇನು ಕಾಣಿಸಲ್ಲ ಯಾವ್ದು ಹಚ್ಚಿದ್ರು. ಅವ್ರು ಕೊಟ್ಟಿರೋಂಥದ್ದನ್ನು ನಾನು ಹಚ್ಕೊಡ್ತಿದ್ದೀನಿ ಅಷ್ಟೇ. ಅದೇ ನಮಗೆ ಹೇಳಿದರೆ ನಾವೇನು ಮಾಡಬೇಕಾಗುತ್ತೆ, ಸೇಮ್ ಕಲರೇ ಹಚ್ಚಬೇಕಾಗತ್ತೆ. ನಾವು ಈ ಥರ ಎಲ್ಲ ಬೇರೆ ಕಲರ್ ಹಚ್ಚಿದ್ರೆ ನಡೆಯಲ್ಲ ಅಲ್ವಾ. ನೋಡಿ ಈ ಥರ ಸ್ಟಿಚಿಂಗ್ ಆಯಿತು. ಇನ್ನು ನೆಕ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇದು ಡಿಸೈನು ಸ್ಟಿಚಿಂಗ್ ಮಾಡಿದ್ಮೇಲೆ ನಾವು ಮೈ ಮೇಲೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನಮ್ಮ ಹಳ್ಳಿ ಸೈಡೆಲ್ಲ ತುಂಬಾ ಟ್ರೆಂಡ್ ಆಗಿದೆ. ನೋಡಿ ಈ ಥರ ನೀಟಾಗಿ ಈ ಥರ ಒಳಗಡೆದು ಲೈನಿಂಗ್ ಕ್ಲಾತ್ನೆಲ್ಲ ಬಟ್ಟೆ ಸರಿ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ನೆಕ್ ರೆಡಿ ಆಯಿತು. ಇನ್ನು ಫುಲ್ ರೌಂಡ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇದಿಷ್ಟು ಸ್ಟಿಚಿಂಗ್ ಆದಮೇಲೆ ಇದನ್ನು ಎಕ್ಸ್ಟ್ರಾ ಬಟ್ಟೆ ಇರುವಂಥದ್ದನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ ಇದಿಷ್ಟು ಸ್ಟಿಚಿಂಗ್ ಮಾಡಿದ್ಮೇಲೆ ಇನ್ನು
ಟಕ್ಸ್ ಪಾಯಿಂಟ್ ಹಿಡಿಯೋಣ. ಬಾನಿಗ ಈ ಥರ ನೀಟಾಗಿ ಟಕ್ಸ್ ಪಾಯಿಂಟ್ ಹಿಡಿಬೇಕು. ಈ ಥರ ನೀಟಾಗಿ ಟಕ್ಸ್ ಪಾಯಿಂಟ್ ಹಿಡಿದು ಇದಕ್ಕೆ ಲೇಸ್ ಅಟ್ಯಾಚ್ ಮಾಡಬೇಕಲ್ವ. ಸೊ ಯಾವ ಥರ ಲೇಸ್ ಅಟ್ಯಾಚ್ ಮಾಡ್ತೀನಿ ತೋರಿಸ್ತೀನಿ. ಒಂದು ಸೆಕೆಂಡ್ ನೋಡಿ, ಈ ಥರ ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಲೇಸ್ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ಥರ ಮೂಲೆ ಬಂದಾಗ ಒಂದು ಸ್ವಲ್ಪ ಈ ಥರ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲೇ ನಿಮಗೆ ಹೊಲಿಯೋದು ಕಲ್ಕೊಳ್ಬೇಕು. ನೀನು ತುಂಬಾ ಕಷ್ಟ ಇರುತ್ತೆ ಇಲ್ಲಿ. ಈ ಥರ ಮೂಲೆಯಲ್ಲಿ ಈ ಥರ ಒಂದು ಸ್ವಲ್ಪ ಈ ಥರ ಮಡಿಸಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಮೂಲೆ ಚೆನ್ನಾಗಿ ಬರುತ್ತೆ ಇದರಿಂದ. ಸೊ ನೋಡಿ, ಈ ಥರ ಲೇಸ್ ಅಟ್ಯಾಚ್ ಮಾಡಿ ಅದಕ್ಕೆ ಕಷಿ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ಯಾವ ಥರ ಕಾಣಿಸ್ತಿದೆ ಅಂತ ಸೊ ನೋಡಿ ಯಾವ ಥರ ಬಂತು. ಓಕೆ ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ
ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.